ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಹರ್ಷ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಶಾಲನಗರ. ನಾವು ಕೊನೆಯ ತರಗತಿಯಲ್ಲಿ ಆರ್ಥಿಕ ನಿಯಮಗಳು ಹಾಗೂ ತತ್ವಗಳು ಎಂಬ ವಿಷಯದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. We have discussed laws of economics and principles of economics. ಈ ಎರಡು ಅಂಶಗಳ ಜಸ್ಟ್ ನಾವು ನೋಡಿದಾಗ ಆರ್ಥಿಕ ನಿಯಮಗಳು ಎಂದರೆ ಆರ್ಥಿಕ ನಿಯಮಗಳು ಕೆಲವೊಂದು ಊಹೆಗಳನ್ನು, ಕೆಲವೊಂದು ಪರಿಕಲ್ಪನೆಗಳನ್ನು, ಪೂರ್ವಗ್ರಹಿಕೆಗಳನ್ನು ಆರ್ಥಿಕತೆಯಲ್ಲಿ ಅಳವಡಿಸಲಾಗಿರುತ್ತದೆ. ಅದನ್ನು ನಾವು ಆರ್ಥಿಕ ನಿಯಮಗಳೆಂದು ಕರೆಯಲಾಗುತ್ತದೆ. ಉದಾಹರಣೆಗೆ, laws of economics are considered as assumptions, hypotheses, arbitrariness, or some theoretical aspects or concepts. ಬೇಡಿಕೆಯ ನಿಯಮ ಅಥವಾ ಪೂರೈಕೆಯ ನಿಯಮವು ಅದನ್ನು ವ್ಯಾಖ್ಯಾನಿಸಬೇಕಾದರೆ ಇತರ ವಿಷಯ ವಸ್ತುಗಳು ಸ್ಥಿರವಿದ್ದಾಗ ಎಂಬ ಪರಿಕಲ್ಪನೆಯನ್ನು ಒಳಗೊಂಡಿರುತ್ತದೆ. Other things are being constant or ceteris paribus. ಇದನ್ನು ನಾವು ನಿಯಮಗಳು ಅಥವಾ ಆರ್ಥಿಕ ನಿಯಮಗಳು ಎಂದು ಕರೆಯಲಾಗುವುದು. ಅರ್ಥಶಾಸ್ತ್ರದಲ್ಲಿ ಹಲವು ನಿಯಮಗಳನ್ನು ನಾವು ಅಧ್ಯಯನ ಮಾಡುತ್ತೇವೆ. ಉದಾಹರಣೆಗೆ, law of diminishing marginal utility, law of equimarginal utility, consumer surplus, law of demand, law of supply. ಇವೆಲ್ಲವೂ ಆರ್ಥಿಕ ನಿಯಮಗಳಿಗೆ ಉದಾಹರಣೆಗಳಾಗಿವೆ. ಸೊ ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರುವಂತಹ ವಿಷಯ ವ್ಯಾವಹಾರಿಕ ಪರಿಸರ ಮತ್ತು ಅರ್ಥಶಾಸ್ತ್ರ. ವ್ಯಾವಹಾರಿಕ ಪರಿಸರ ಮತ್ತು ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಅಂಡ್ ಬಿಸಿನೆಸ್ ಎನ್ವಿರಾನ್ಮೆಂಟ್. ಇದರಲ್ಲಿ we are going to discuss introduction, meaning and definitions of business environment, economic factors of business environment, non-economic factors of business environment. ವ್ಯಾವಹಾರಿಕ ಪರಿಸರದ ಅರ್ಥ, ವ್ಯಾಖ್ಯಾನ, ವ್ಯಾವಹಾರಿಕ ಪರಿಸರದ ಆರ್ಥಿಕ ಅಂಶಗಳು ಹಾಗೂ ವ್ಯಾವಹಾರಿಕ ಪರಿಸರದ ಆರ್ಥಿಕೇತರ ಅಂಶಗಳನ್ನು ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿದೆ. ಮೊದಲಿಗೆ ಆರ್ಥಿಕ ಪರಿಸರದ ಅರ್ಥ. ಮೀನಿಂಗ್ ಆಫ್ ಬಿಸಿನೆಸ್ ಎನ್ವಿರಾನ್ಮೆಂಟ್ is an aggregate of all the conditions, events, influences that surround and affect it. ಅಂದರೆ ವ್ಯಾವಹಾರಿಕ ಪರಿಸರವು ಸಮಗ್ರ ವ್ಯವಸ್ಥೆಯನ್ನು ಅಥವಾ ಆರ್ಥಿಕತೆಯ ಬಾಹ್ಯ ಅಂಶಗಳನ್ನು ಅಧ್ಯಯನಿಸುತ್ತದೆ. ಇದನ್ನು ಒಂದು ವ್ಯಾಖ್ಯಾನ ಮೂಲಕ ವಿವರಿಸಬಹುದು. ಅಕಾರ್ಡಿಂಗ್ ಟು ವಿಲಿಯಂ ಎಫ್ ಬ್ಲೂಕ್ ಅಂಡ್ ಲಾರೆನ್ಸ್, ದ ಎನ್ವೈರನ್ಮೆಂಟ್ includes factors outside the firm which can lead to opportunities for or threats to the firm. ಪರಿಸರವು ಒಂದು ಉದ್ಯಮದ ಬಾಹ್ಯ ಅಂಶಗಳನ್ನು ಒಳಗೊಂಡಿದ್ದು, ಇದರಿಂದ ಉದ್ಯಮಕ್ಕೆ ಹೆಚ್ಚು ಅವಕಾಶಗಳು ಸಿಗಬಹುದು ಅಥವಾ ಉದ್ಯಮವು ಕೆಲವೊಂದು ಸಮಸ್ಯೆಗಳನ್ನು ಸಹ ಎದುರಿಸಬಹುದು ಎಂಬುದೇ ಈ ವ್ಯಾಖ್ಯಾನದ ಅರ್ಥವಾಗಿದೆ. ಇವಾಗ ವ್ಯಾವಹಾರಿಕ ಪರಿಸರದ ಅಥವಾ ವ್ಯಾವಹಾರಿಕ ಪರಿಸರವನ್ನು ನಿರ್ಧರಿಸುವ ಅಂಶಗಳು. ಮೊದಲಿಗೆ ಆರ್ಥಿಕ ಅಂಶಗಳು. ಅದರಲ್ಲಿ ಬರುವಂತಹ ಮೊದಲನೆಯ ಪಾಯಿಂಟ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅಲ್ಲಿ ಡಿಮಾಂಡ್ ಅಂಡ್ ಸಪ್ಲೈ, ಬೇಡಿಕೆ ಹಾಗೂ ಪೂರೈಕೆ. ಸೊ ಇನ್ ದಿ ಲಾಸ್ಟ್ ಕ್ಲಾಸ್ we have focused on demand and supply.
what is demand and what is supply. As you know, demand is willingness and ability to buy. Supply is goods offered for sale. ಬೇಡಿಕೆಯು ಒಬ್ಬ ಅನುಭೋಗಿಯ ಕೊಳ್ಳುವ ಆಸಕ್ತಿ ಮತ್ತು ಕೊಳ್ಳುವ ಶಕ್ತಿಯನ್ನು ವಿವರಿಸುತ್ತದೆ. ಆದರೆ ಪೂರೈಕೆಯು ಒಂದು ವಸ್ತುವು ಹೇಗೆ ಮಾರುಕಟ್ಟೆಗೆ ಮಾರಾಟಕ್ಕೆ ದೊರೆಯುತ್ತದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡುತ್ತದೆ. ಈ ಅಂಶಗಳಿಂದ ವ್ಯಾವಹಾರಿಕ ಪರಿಸರವು ನಿರ್ಧಾರವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಮಾರ್ಜಿನಲ್ ಅಂಡ್ ಟೋಟಲ್ ಯುಟಿಲಿಟಿ. ಸೀಮಾಂತ ಹಾಗೂ ಒಟ್ಟು ತುಷ್ಟಿಗುಣ. ಸೀಮಾಂತ ತುಷ್ಟಿಗುಣವೆಂದರೆ ಅನುಭೋಗಿಯು ಕೊನೆಯ ಯೂನಿಟ್ನಿಂದ ಪಡೆಯುವ ತುಷ್ಟಿಗುಣವಾಗಿದೆ, ಅಥವಾ ಹೆಚ್ಚುವರಿಯಾಗಿ ಒಂದು ಯೂನಿಟ್ ಅನ್ನು ಅನುಭೋಗಿಯು ಸೇವಿಸುವುದರಿಂದ ಅದರಿಂದ ಸಿಗುವ ತುಷ್ಟಿಗುಣವನ್ನು ಸೀಮಾಂತ ತುಷ್ಟಿಗುಣ ಎಂದು ಕರೆಯಲಾಗುತ್ತದೆ. ಮಾರ್ಜಿನಲ್ ಯುಟಿಲಿಟಿ ಮೀನ್ಸ್ ದ ಲಾಸ್ಟ್ ಯೂನಿಟ್ಸ್ ಯುಟಿಲಿಟಿ. ಹಾಗೆ ಒಟ್ಟು ತುಷ್ಟಿಗುಣವೆಂದರೆ ಒಟ್ಟು ಯೂನಿಟ್ಗಳ ಅನುಭವದಿಂದ ಸಿಗುವ ತುಷ್ಟಿಗುಣವಾಗಿದೆ. That means the total units of consumption, it derives total utility. Here, utility means wants satisfying capacity of the commodity. ಅಂದರೆ ಅನುಭೋಗಿಯು ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಲು ಒಂದು ವಸ್ತುವಿಗೆ ಇರುವ ಶಕ್ತಿಯನ್ನು ತುಷ್ಟಿಗುಣ ಎಂದು ಕರೆಯಲಾಗುತ್ತದೆ. It is the capacity of the commodity to satisfy human wants. ಅನುಭೋಗಿಯು ಪ್ರತಿ ಯೂನಿಟ್ ವಸ್ತುವನ್ನು ಸೇವಿಸಿದಂತೆ ಸೀಮಾಂತ ತುಷ್ಟಿಗುಣವು ಇಳಿಮುಖವಾಗುತ್ತಾ ಹೋಗುತ್ತದೆ. ಆದರೆ ಒಟ್ಟು ತುಷ್ಟಿಗುಣವು ಇಳಿಮುಖ ಹಂತದಲ್ಲಿ ಏರಿಕೆಯಾಗುತ್ತದೆ. As consumption of a particular good, the marginal utility goes on diminishing, but total utility increases at diminishing level. ಹೀಗೆ ತುಷ್ಟಿಗುಣವು ಒಂದು ಉದ್ಯಮದ ವ್ಯವಹಾರದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ. ವ್ಯಾವಹಾರಿಕ ಪರಿಸರದ ಮೇಲೆ ಪ್ರಭಾವ ಬೀರುವ ಆರ್ಥಿಕ ಅಂಶವೆಂದರೆ ಹಣ ಮತ್ತು ಬ್ಯಾಂಕಿಂಗ್, ಮನಿ ಅಂಡ್ ಬ್ಯಾಂಕಿಂಗ್. ವಿತ್ತೀಯ ನೀತಿಗಳು, ರಾಜಸ್ವ ನೀತಿಗಳು, ಬ್ಯಾಂಕ್ ಸೌಕರ್ಯಗಳು ಸಹ ಆರ್ಥಿಕ ಪರಿಸರದ ಮೇಲೆ ಪ್ರಭಾವ ಬೀರುತ್ತವೆ. Factors like banking facilities, monetary policy, and fiscal policies are influenced on economic environment. ಆರ್ಥಿಕ ಬೆಳವಣಿಗೆ ಹಾಗೂ ಆರ್ಥಿಕ ಅಭಿವೃದ್ಧಿಯು ಸಹ ವ್ಯಾವಹಾರಿಕ ಪರಿಸರದ ಮೇಲೆ ಪ್ರಭಾವ ಬೀರುತ್ತವೆ. Economic growth and development influenced on business environment. Economic development is a process where goods and services are produced over a period of time. ಆರ್ಥಿಕ ಅಭಿವೃದ್ಧಿ ಒಂದು ಪ್ರಕ್ರಿಯೆಯಾಗಿದ್ದು ಇದರಿಂದ ದೀರ್ಘಾವಧಿಯಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆಯು ಹೆಚ್ಚಳವಾಗುತ್ತದೆ. ಆರ್ಥಿಕ ಬೆಳವಣಿಗೆಯು ಆರ್ಥಿಕ ಅಭಿವೃದ್ಧಿಯ ಒಂದು ಭಾಗವಾಗಿದ್ದು ಇದು ಪರಿಮಾಣಾತ್ಮಕ ಬದಲಾವಣೆಯನ್ನು ವಿವರಿಸುತ್ತದೆ. ಎಕನಾಮಿಕ್ ಗ್ರೋತ್ is a part of development. It studies growth plus change, or it studies only quantitative aspects of economic development.
ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ಈ ಎರಡು ಅಂಶಗಳು ಸಹ ಒಂದು ಉದ್ಯಮದ ಉತ್ಪಾದನೆಯ ಮೇಲೆ ಪ್ರಭಾವ ಬೀರುತ್ತವೆ. ಉದ್ಯಮದ ಪರಿಸರದ ಮೇಲೆ ಪ್ರಭಾವ ಬೀರುವ ಆರ್ಥಿಕ ಅಂಶವೆಂದರೆ ಆದಾಯ ಮತ್ತು ಉದ್ಯೋಗ, ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್. ಆದಾಯ ಮತ್ತು ಉದ್ಯೋಗವೆಂದರೆ ಒಂದು ದೇಶದಲ್ಲಿ ಜನರು ಹೇಗೆ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಹಾಗೂ ಹೇಗೆ ವಸ್ತುಗಳನ್ನು ಉತ್ಪಾದಿಸುತ್ತಾರೆ, ಅದರೊಂದಿಗೆ ಅವರ ಜೀವನ ಮಟ್ಟ ಎಷ್ಟು ಸುಧಾರಿಸಿದೆ ಎಂಬುದರ ಬಗ್ಗೆ ತಿಳಿಸುವುದೇ ಆದಾಯ ಮತ್ತು ಉದ್ಯೋಗದ ಅಂಶವಾಗಿದೆ. It explains how the people are being involved in economic activities or productive activities, how they are living in real society, how their lifestyle or standard of living of the people, which is explained by income and employment. One more economic factor is economic structure. ಆರ್ಥಿಕ ರಚನೆ ಮತ್ತೊಂದು ಆರ್ಥಿಕ ಅಂಶವಾಗಿದೆ. ವಾಟ್ ಈಸ್ economic structure? Structure in the sense a country has three sectors. They are primary, secondary and tertiary sectors. Primary sector means it is agricultural sector. Secondary sector means it is industrial sector, and tertiary sector which is service sector. These sectors are influenced on business of a firm. We can incorporate one more economic factor such as utilization of existing resources. ಇರುವ ಸಂಪನ್ಮೂಲಗಳ ಬಳಕೆ. ಇರುವ ಸಂಪನ್ಮೂಲಗಳನ್ನು ಹೇಗೆ ಒಂದು ಉದ್ಯಮವು ಬಳಸಿ ಉತ್ಪಾದನೆ ಮಾಡುತ್ತದೆ ಎಂಬುದನ್ನು ಆರ್ಥಿಕ ಪರಿಸರದಿಂದ ತಿಳಿಯಲಾಗುತ್ತದೆ. Non-economic factors also exercise strong influence on business decisions. ಅದರಲ್ಲಿ ಮೊದಲಿಗೆ ಫಿಸಿಕಲ್ ಎನ್ವಿರಾನ್ಮೆಂಟ್, ಭೌತಿಕ ಪರಿಸರ. Physical environment refers tangible or material object surrounds a business. ಕಣ್ಣಿಗೆ ಗೋಚರಿಸುವ ವಸ್ತುಗಳನ್ನು ಭೌತಿಕ ಅಂಶಗಳೆಂದು ಕರೆಯಲಾಗುತ್ತದೆ. ಇವು ಉದ್ಯಮದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ. ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್. Natural resources of the business include nature, land, mineral, wealth, water, environment and raw materials. ನೈಸರ್ಗಿಕ ಸಂಪನ್ಮೂಲಗಳೆಂದರೆ ಭೂಮಿ, ಖನಿಜ ಸಂಪನ್ಮೂಲಗಳು, ನೀರು, ಕಚ್ಚಾ ಸಾಮಗ್ರಿಗಳು. ಇವುಗಳು ಸಹ ಉದ್ಯಮದ ಉತ್ಪಾದನೆಯ ಮೇಲೆ ಪ್ರಭಾವ ಬೀರುತ್ತವೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಕ್ಲೈಮೇಟ್. ದಟ್ ಮೀನ್ಸ್ ಇಕಲಾಜಿಕಲ್ ಕಂಡೀಷನ್ಸ್ ಅಂಡ್ ಕ್ಲೈಮೇಟ್ ಅಫೆಕ್ಟ್ ದಿ ಡಿಮಾಂಡ್ ಅಂಡ್ ಸಪ್ಲೈ ಆಫ್ ದಿ ಬಿಸ್ನೆಸ್. ಹವಾಮಾನ. ಹವಾಮಾನದಿಂದಲೂ ಸಹ ಒಂದು ವಸ್ತುವಿನ ಉತ್ಪಾದನೆ ಅಥವಾ ಬೇಡಿಕೆಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. Next point is infrastructure. The infrastructural facilities like water, energy, roads, transportation, finances, insurance, godowns, training, research, technical institutions play an important role in business. ಮೂಲಭೂತ ಸೌಕರ್ಯಗಳು ಸಹ ಒಂದು ಉದ್ಯಮದ ವ್ಯವಹಾರದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ. ಮೂಲಭೂತ ಸೌಕರ್ಯಗಳೆಂದರೆ ನೀರು, ಶಕ್ತಿ, ರಸ್ತೆ, ಸಾರಿಗೆ ಸಂಪರ್ಕ, ಹಣಕಾಸು, ವಿಮೆ, ಗೋದಾಮುಗಳು, ತರಬೇತಿ, ಸಂಶೋಧನೆ, ತಾಂತ್ರಿಕ ಸಂಸ್ಥೆಗಳು. ಇವು ಸಹ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ.
ಶಕ್ತಿಯ ಮೂಲಗಳು ಸಹ ಒಂದು ಉದ್ಯಮದ ಉತ್ಪಾದನೆಯ ಮೇಲೆ ಪ್ರಭಾವ ಬೀರುತ್ತದೆ. The sources of energy which is influenced on the productive activities of the business, such as petrol, electricity, atomic power, gas, solar energy are important energies for the development of businesses. Next point is public utilities. These include services of transportation, communication, hydroelectricity, television, broadcasting for business enterprises. ಅಂದರೆ ಸಾರ್ವಜನಿಕ ಉಪಯುಕ್ತತೆಗಳು. ಸಾರ್ವಜನಿಕ ಉಪಯುಕ್ತತೆಗಳು ಎಂದರೆ ಕೆಲವೊಂದು ಸೇವೆಗಳು. ಆ ಸೇವೆಗಳಲ್ಲಿ ಮುಖ್ಯವಾಗಿ ಸಾರಿಗೆ ವ್ಯವಸ್ಥೆ ಇರಬಹುದು, ಸಂವಹನ, ಜಲವಿದ್ಯುತ್ ಶಕ್ತಿ, ದೂರದರ್ಶನ, ಇವುಗಳು ಸಹ ಉದ್ಯಮಶೀಲತೆಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ. ನೆಕ್ಸ್ಟ್ ನಾನ್ ಎಕನಾಮಿಕ್ ಫ್ಯಾಕ್ಟರ್ ಇಸ್ ಟೋಪೋಗ್ರಫಿ. ಟೋಪೋಗ್ರಫಿ refers various locational issues for the business. Elements like mountains, plateaus, plains, oceans, rivers, canals, and ports. ಟೋಪೋಗ್ರಫಿ ಎಂದರೆ ಸ್ಥಳಶಾಸ್ತ್ರ. ಸ್ಥಳಶಾಸ್ತ್ರವು ಸಹ ಒಂದು ಉದ್ಯಮದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತದೆ. ಅದರಲ್ಲಿ ಮುಖ್ಯವಾಗಿ ಬೆಟ್ಟಗುಡ್ಡಗಳು, ಘಟ್ಟಗಳು, ಸಮುದ್ರ ತೀರ, ನದಿಗಳು, ಸಣ್ಣ ಕಾಲುವೆಗಳು ಹಾಗೂ ಬಂದರುಗಳು ಒಂದು ಉದ್ಯಮದ ವ್ಯವಹಾರದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತದೆ. Next point is socio-cultural environment. Factors like social outlook towards education, literacy, fashion, tendency, population growth, family structure, dynamism, materialism, etc. affect the business. Socio-cultural environment ಅಂತ ಹೇಳಿದ್ರೆ ಸಾಮಾಜಿಕ ಸಾಂಸ್ಕೃತಿಕ ಪರಿಸರ. ಇವು ಸಹ ಒಂದು ಉದ್ಯಮದ ಉತ್ಪಾದನೆಯ ಮೇಲೆ ಪ್ರಭಾವ ಬೀರುತ್ತವೆ. ಅವುಗಳಲ್ಲಿ ಮುಖ್ಯವಾಗಿ ಶಿಕ್ಷಣ, ಸಾಕ್ಷರತೆ, ಪ್ರವೃತ್ತಿಗಳು, ಜನಸಂಖ್ಯಾ ಬೆಳವಣಿಗೆ, ಕುಟುಂಬದ ಸ್ವರೂಪ, ಚಲನಾತ್ಮಕತೆ ಹಾಗೂ ಭೌತಿಕತೆಯು ಸಹ ಉದ್ಯಮ ವ್ಯವಹಾರದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತದೆ. ನೆಕ್ಸ್ಟ್ ಈಸ್ ಪೊಲಿಟಿಕಲ್ ಎನ್ವೈರನ್ಮೆಂಟ್. ಗುಡ್ ಗವರ್ನೆನ್ಸ್ ಆರ್ effective and efficient government or governance which influenced on business environment of the firm. ಒಳ್ಳೆಯ ಆಡಳಿತ ವ್ಯವಸ್ಥೆಯು ಒಂದು ಉದ್ಯಮದ ವ್ಯವಹಾರದ ಮೇಲೆ ಅನುಕೂಲಕರವಾದ ಪ್ರಭಾವವನ್ನು ಬೀರುತ್ತದೆ. ಲೀಗಲ್ ಎನ್ವಿರಾನ್ಮೆಂಟ್. The legal environment affects the business very substantially. ಕಾನೂನಿನ ಪರಿಸರ. ಕಾನೂನಿನ ಪರಿಸರವು ಸರ್ಕಾರವು ರೂಪಿಸಿದ ಕೆಲವೊಂದು ಕಾಯ್ದೆಗಳು ಅಥವಾ ಜನರ ಹಿತರಕ್ಷಣಾ ಕಾಯ್ದೆಗಳು. ಈ ಕಾನೂನುಗಳಿಂದ ಉದ್ಯಮದ ಮೇಲೆ ಅನುಕೂಲಕರವಾದ ಪ್ರಭಾವ ಬೀರಿ ಉದ್ಯಮದ ಒಟ್ಟು ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಲು ಸಾಧ್ಯವಾಗುತ್ತದೆ. ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್. ಹೊಸ ತಾಂತ್ರಿಕ ವ್ಯವಸ್ಥೆ ಇವು ಸಹ ಉದ್ಯಮದ ಪರಿಸರವನ್ನು ಬದಲಾವಣೆ ಮಾಡುತ್ತದೆ. ಮಾಡರ್ನ್ ಟೆಕ್ನಿಕ್ಸ್ ಹಾಗೂ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ಒಂದು ಉದ್ಯಮದ ಉತ್ಪಾದನೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಶೈಕ್ಷಣಿಕ ಪರಿಸರ. ಎಜುಕೇಶನಲ್ ಎನ್ವಿರಾನ್ಮೆಂಟ್. ಶೈಕ್ಷಣಿಕ ಪರಿಸರವೆಂದರೆ ಜನರಿಗೆ ಹೆಚ್ಚು ತಿಳುವಳಿಕೆ ನೀಡುವಂತಹದ್ದು, ಪರಿಸರದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುವಂತೆ ಮಾಡುವಂತಹದ್ದು, ಜಾಗರೂಕತೆ ಮೂಡಿಸುವಂತಹದ್ದು. ಇದರಿಂದ ಒಟ್ಟು ಉದ್ಯಮಕ್ಕೆ ಅಥವಾ ಉದ್ಯಮದ ಉತ್ಪಾದನೆ ಅಥವಾ ಬಾಹ್ಯ ಅಂಶಗಳು ಒಂದು ಉದ್ಯಮದ ಅಥವಾ ಆರ್ಥಿಕ ಚಟುವಟಿಕೆಯ ಮೇಲೆ
ಅನುಕೂಲಕರವಾದ ಪ್ರಭಾವವನ್ನು ಬೀರಲು ಸಾಧ್ಯವಾಗುತ್ತದೆ. ಐತಿಹಾಸಿಕ ಪರಿಸರ, ಹಿಸ್ಟಾರಿಕಲ್ ಎನ್ವಿರಾನ್ಮೆಂಟ್, which means historical glory, historical events, historical concepts, national history, and other historical facts have an important role in respect of policies and decisions to be taken related to business. ಒಂದು ದೇಶದ ಹಿಂದಿನ ಘಟನಾವಳಿಗಳನ್ನು ಅಧ್ಯಯನ ಮಾಡುವುದರಿಂದ ಈಗಿನ ನೀತಿ ನಿಯಮಗಳನ್ನು ಪಾಲಿಸಲು ಅಥವಾ ನಿರೂಪಿಸಲು ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಎಥಿಕಲ್ ಎನ್ವೈರನ್ಮೆಂಟ್. ಎಥಿಕಲ್ ಪ್ರಿನ್ಸಿಪಲ್ಸ್, ವ್ಯಾಲ್ಯೂಸ್, ಮಾಡೆಲ್ಸ್, ideas and codes of conduct influence on business activities. ನೈತಿಕ ಪರಿಸರವೆಂದರೆ ನೈತಿಕ ತತ್ವಗಳು, ಮೌಲ್ಯಗಳು, ಮಾದರಿಗಳು ಹಾಗೂ ನೀತಿ ಸಂಹಿತೆಗಳು ಒಂದು ಉದ್ಯಮದ ಚಟುವಟಿಕೆಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ. ಕಲ್ಚರಲ್ ಎನ್ವಿರಾನ್ಮೆಂಟ್. Culture of a nation is reflected by its art, literature and lifestyles. ಸಾಂಸ್ಕೃತಿಕ ಪರಿಸರ. ಒಂದು ದೇಶದ ಸಂಸ್ಕೃತಿಯು ಆ ದೇಶದ ಜೀವನ ಶೈಲಿ, ಆ ದೇಶದಲ್ಲಿರುವಂತಹ ಕಲಾತ್ಮಕ ವ್ಯವಸ್ಥೆ ಹಾಗೂ ಆ ದೇಶದ ಒಂದು ಸಾಹಿತ್ಯವನ್ನು ಒಳಗೊಂಡಿರುತ್ತದೆ. The last point is international environment. The international environment also reflects the system. Presently, the waves of globalization and liberalization are flowing throughout the world. ಅಂದರೆ ಅಂತಾರಾಷ್ಟ್ರೀಯ ಪರಿಸರ. ಅಂತಾರಾಷ್ಟ್ರೀಯ ಪರಿಸರವು ಸಹ ಒಂದು ಉದ್ಯಮ ವ್ಯವಹಾರದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತದೆ. ಅದರಲ್ಲಿ ಪ್ರಮುಖವಾಗಿ ಜಾಗತೀಕರಣ ಮತ್ತು ಔದ್ಯೋಗೀಕರಣ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರುವುದರಿಂದ ಒಂದು ದೇಶದ ಅಭಿವೃದ್ಧಿ ಹೆಚ್ಚಳವಾಗುತ್ತದೆ. ಅದರೊಂದಿಗೆ ಆರ್ಥಿಕ ಚಟುವಟಿಕೆಗಳು ಸಹ ಹೆಚ್ಚಿಸಲು ಸಾಧ್ಯವಾಗುತ್ತದೆ. With that, we complete economic and non-economic factors of business environment. Thank you.